ಫ್ರೆಂಡ್ಸ್, ಇವತ್ತು ಹೊಸ ವರ್ಷ ಅಂತ ಈ ದೇವಸ್ಥಾನಕ್ಕೆ ಹೋಗಿ ಪ್ಲ್ಯಾನ್ ಮಾಡಿದ್ರಾ? ಖಂಡಿತ ಹೋಗ್ಬೇಡಿ. ನಾವು ಹೋಗಿ ಏನಾಯಿತು ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಕಂಪ್ಲೀಟ್ ಆ ವಿಡಿಯೋ ನೋಡಿ, ಸ್ಕಿಪ್ ಮಾಡೋದಲ್ಲೇ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ರವಿ. ನಾವಿವತ್ತು ಫ್ರೆಂಡ್ ಜೊತೆ ಮೈಸೂರು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವು ಎಲ್ಲ ಫ್ರೆಂಡ್ಸು ಬೆಳಗ್ಗೆ ಬೇಗ ಎದ್ಬಿಟ್ಟು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾಯಿದ್ದೀವಿ. ಬೆಂಗಳೂರು ಮೈಸೂರು ಹೈವೇಲಿ ಹೋಗ್ಬಿಟ್ಟು ಮೈಸೂರು ರೀಚ್ ಆದ್ವಿ. ಇಲ್ಲಿಂದ ಮೊದಲಿಗೆ ಚಾಮುಂಡಿ ಬೆಟ್ಟಕ್ಕೆ ಹೊರಟ್ವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ನೋಡಿ ವ್ಯೂಸ್ ಯಾವ ಥರ ಇದೆ. ಮಾರ್ನಿಂಗಲ್ಲಿ ಸಿಕ್ಕಾಬಟ್ಟೆ ಫಾಗ್ ಇತ್ತು, ಹಾಗೆ ಸ್ವಲ್ಪ ಟ್ರಾಫಿಕ್ಕು ಇತ್ತು. ಇವತ್ತು ಹೊಸ ವರ್ಷ ಅಲ್ವಾ, ಆ ನೇಚರ್ ನೋಡಿ ನಾನು ಫುಲ್ ಖುಷಿಯಾಗಿ ಕೂಗ್ತಾ ಇದ್ದೆ. ಇನ್ನೇನು ಹತ್ತಿರದಲ್ಲೇ ಚಾಮುಂಡಿ ಬೆಟ್ಟ ಬಂತು. ಸೊ ನಾವು ಕ್ಯೂ ಎಲ್ಲ ನಿಂತ್ಕೊಳ್ಳೋಣ ಅಂತ ದರ್ಶನಕ್ಕೆ ಹೋದ್ವಿ. ಅಲ್ಲಿ ಜನರಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು. ಅಲ್ಲಿ ಯಾರನ್ನ ಕೇಳಿದ್ವಿ, ಟಿಕೆಟ್ ತೊಗೊಂಡೋಗಿ ಬೇಗ ಹೋಗ್ತೀರಂತ. ಸೊ ಅಲ್ಲಿ ಹೋದ್ವಿ, ಟಿಕೆಟ್ ತೊಗೊಳಕ್ಕೆ ಹೋದ್ವಿ. ಟಿಕೆಟ್ ತೊಗೊಳಕ್ಕೆ ಹೋದರೆ ಅಲ್ಲಿ 50 ರೂಪಾಯಿ ಟಿಕೆಟ್ ಇತ್ತು. 50 ರೂಪಾಯಿ ಟಿಕೆಟ್ ತೊಗೊಂಡ್ವಿ. 200 ಇತ್ತು, 1000 ರೂಪಾಯಿನೂ ಇತ್ತು. ನಿಮಗೆ ಯಾವ್ದು ಬೇಕೋ ತೊಗೊಳ್ಳಿ. ಟಿಕೆಟ್ ತೊಗೊಂಡು ಹೋದ್ರೂ ಜನ ಅಲ್ಲೇ ಸಿಕ್ಕಾಪಟ್ಟೆ ಇತ್ತು. ಸೊ ನಾವು ಹಾಗೆ ದರ್ಶನಕ್ಕೆ ಹಾಗೆ ಹೊರಟ್ವಿ. ಹಾಗೆ ಮಾತಾಡ್ತಾ ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡು ಗ್ಯಾಪಲ್ಲೇನೇ ಹೇಳ್ತಾನೆ. ಫೈನಲ್ಲಾಗಿ ಒಳಗಡೆ ಹೋಗ್ತಾಯಿದ್ದೀವಿ. ಸೊ ನಾವು ಬೆಳಗ್ಗೆ 7 ಗಂಟೆಗೆ ನಿಂತ್ಕೊಂಡ್ವಿ. ದರ್ಶನ ಆಗೋಷ್ಟೊತ್ತಿಗೆ 10:30 ಆಯಿತು. ಸೊ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಹಾಗೆ ಹೊರಗಡೆ ಬಂದುಬಿಟ್ಟು, ಒಳಗಡೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ. ಸೊ ಹೊರಗಡೆ ಬಂದು ಸ್ಕ್ರೀನ್ ಮೇಲೆ ವೀಡಿಯೋ ಹಾಕಿದ್ರು, ಅದನ್ನು ತೊಗೊಂಡು ಹಾಗೆ ಒಂದು ಫ್ರಂಟಲ್ಲಿ ಒಂದು ವೀಡಿಯೋ ಮಾಡಿಕೊಂಡು ಅಲ್ಲಿ ಕಾರ್ಗೆ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ಅಲ್ಲಿ KRS ಬ್ಯಾಕ್ ವಾಟ್ರು ಕಾಣ್ತಾ ಇದೆ. ಸೊ ಹಾಗೆ ಬ್ಯಾಕ್ ವಾಟ್ರು ನೋಡಿಕೊಂಡು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ರೀಚ್ ಆದ್ವಿ. ಫ್ರೆಂಡ್ಸ್, ಇವತ್ತು ಇಲ್ಲಿ ದೇವಸ್ಥಾನ ಬಂದಾಗಿದೆ ನೋಡಿ, ಕ್ಲೋಸ್ ಮಾಡಿದ್ದಾರೆ. ಇವತ್ತು ಡಿಸೆಂಬರ್ 31ರಿಂದ 1ನೇ ತಾರೀಕು 2 ದಿನ ಈ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ದಯವಿಟ್ಟು ಯಾರು ಈ ಟೈಮಲ್ಲಿ ಹೊಸ ವರ್ಷಕ್ಕೆ ದೇವಸ್ಥಾನ ದರ್ಶನ ಮಾಡೋಕ್ಕೆ ದೂರಿಂದ ಹೋಗಬೇಡಿ. ಹೋದರೆ ಬೇಜಾರು ಮಾಡ್ಕೊಂಬರ್ತೀರ. ಇಲ್ಲಿ ಅವಕಾಶ ಇರಲ್ಲ ದರ್ಶನಕ್ಕೆ. ನಾವು ಗೊತ್ತಿಲ್ಲದೆ ಹೋದ್ವಿ. ಸೊ ಬೇಜಾರಾಯಿತು. ಪಕ್ಕದಲ್ಲಿ ಒಂದು ಬ್ಯಾಕ್ ವಾಟ್ರದು ಪಾಯಿಂಟ್ ಇತ್ತು. ಈ ಪಾಯಿಂಟ್ ನೋಡಿಕೊಂಡು ಅಲ್ಲಿಂದ ಹಾಗೆ ಫ್ರೆಂಡ್ಸ್ ಎಲ್ಲ ಜೊತೆಗೆ ಮತ್ತೆ ಬ್ಯಾಕ್ ಟು ಬೆಂಗಳೂರು ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಲೈಕ್ ಮಾಡಿ.